ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಖಾತಾ ಫ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್. ಶಿಕ್ಷಕರು ಜವಾಬ್ದಾರಿ ಮೆರೆಯಬೇಕು. ಸ್ಟಮಕಿಯೊಂದಿಗೆ ಸಮನ್ವಯತೆ ತೋರಬೇಕಿದೆ. ಗುನ್ನಳ್ಳಿ ರಾಘೇಂದ್ರ, ವಿಜಯನಗರ ಜಿಲ್ಲೆ. ಕೂಡ್ಲಿಗಿ ಶಿಕ್ಷಕರು ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮೆರೆಯಬೇಕಿದೆ ಹಾಗೂ ಸ್ಟಮಕಿಯೊಂದಿಗೆ ಸಮನ್ವಯ ತೋರಬೇಕಿದೆ ಎಂದು ಸ್ಟಮಕ್ ಸಮನ್ವಯ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕಾರ್ಮಿಕ ಮುಖಂಡರಾದ ಗುನ್ನಳ್ಳಿ ರಾಘವೇಂದ್ರ ಶಿಕ್ಷಕರಿಗೆ ಕರೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಕೂಡ್ಲಿಗಿ ತಾಲೂಕು ಘಟಕದಿಂದ ಆಯೋಜಿಸಲಾಗಿದ್ದ ಮುಖ್ಯ ಶಿಕ್ಷಕರು ಹಾಗೂ ಸ್ಟಮಕ ಪದಾಧಿಕಾರಿಗಳಿಗೆ ಶಾಲಾ ಶಿಕ್ಷಣ ಹಾಗೂ ಸ್ಟಮಕೆಯವರಿಗೆ ಹಕ್ಕು ಮತ್ತು ಕರ್ತವ್ಯ ಹಾಗೂ ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಸರ್ಕಾರ ಶಿಕ್ಷಕರಿಗೆ ಅನಗತ್ಯ ಜವಾಬ್ದಾರಿಗಳ ಹೊರೆ ಹೊರಿಸಿದ್ದು, ಅವೈಜ್ಞಾನಿಕ ನಿಲುವಿನ ವಿರುದ್ಧ ಧ್ವನಿ ಎತ್ತಲು ಶಿಕ್ಷಕರ ಪರ ಸದಾ ನಿಲ್ಲುತ್ತದೆ ಎಂದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ ಬೇವೂರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಾಗಾರದಲ್ಲಿ ಮಾತನಾಡಿದರು. ಸ್ಟಮಕ್ ನೂರಾರು ಪದಾಧಿಕಾರಿಗಳು, ಸದಸ್ಯರು ಹಾಗೂ ನೂರಾರು ಮುಖ್ಯ ಶಿಕ್ಷಕರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಸಂಘದ ಅಧ್ಯಕ್ಷ ವೆಂಕಟೇಶ್, ಸ್ಟಮಕ್ ತಾಲೂಕಾಧ್ಯಕ್ಷರಾದ ಟಿ. ಭಾಗ್ಯಮ್ಮ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿದ್ದರು. ವಿ.ಜಿ. ವೃಷಭೇಂದ್ರ, ಕೂಡ್ಲಿಗಿ. ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಮತ್ತು ಮಕ್ಕಳ ಹಿತಾಸಕ್ತಿಯನ್ನು ವಿಶೇಷ ಉಪನ್ಯಾಸ ನೀಡಿರುವಂತ ಶ್ರೀಯುತ ಚಾಂಪಿಯನ್ ಸರ್ ಉಪನ್ಯಾಸಕರು, ಇವರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ, ಸನ್ಮಾನದ ಮೂಲಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ರಾಜ್ಯ ಖಜಾಂಚಿ SDMC ಸಂಸ್ಥೆ ರಾಜ್ಯ ಖಜಾಂಚಿ ಆಗಿರುವಂತಹ ಜ್ಯೋತಿ ಜಯರಾಮ್ ಶೆಟ್ಟಿ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸರ್ ನೀವು ಹೋಗ್ರಿ ಸರ್, ನೀವು ಫೋಟೋ ಬಗ್ಗೆ ಕೆಲಸ ಮಾಡ್ಬೇಡ್ರಿ. ಅಕ್ಕ ಇನ್ನೂ ಸ್ವಲ್ಪ ಹತ್ತತ್ರ ಹೋಗ್ರಿ, ನೀವು ಹತ್ತತ್ರ ಹೋಗ್ರಿ, ಇನ್ನೂ ಜಾಸ್ತಿ ಆಗಿ ಹತ್ತತ್ತ ಅಲ್ಲ, ಒಬ್ರಿಗೆ ಅಟ್ಯಾಚ್ಡ್ ಆಗ್ರಿ, ಏನಾಗೋದಿಲ್ಲ. ಒಳಗಾದ ಒಬ್ರಿಗೊಬ್ರಿಗೆ ಸ್ವಲ್ಪ ಕ್ರಾಸ್ ಆಗ್ಬಿಟ್ರೆ ಎಲ್ಲ ಬಂದ್ಬಿಡ್ತಾರೆ. ಹಾಂ, ಆ ಥರ ಒಬ್ರಿಗೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಆಗಿರುವಂತಹ ಗುನ್ನಳ್ಳಿ ರಾಘಣ್ಣ ಅವರಿಗೆ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂತಹ ಯರ್ನೂರಪ್ಪ ಅವರ ಕಡೆಯಿಂದ ಸನ್ಮಾನದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹರಪನಹಳ್ಳಿ ತಾಲೂಕು ಅಧ್ಯಕ್ಷರು ಪ್ರತಾಪ್ ಚಲ್ವಾದಿ ಇವರಿಗೆ ಅಭಿನಂದನೆಗಳು. ಹಾಗೆ ಜ್ಯೋತಿ ಜಯರಾಮ್ ಶೆಟ್ಟಿ ಮೇಡಮ್ ಅವರು ರಾಜ್ಯ ಖಜಾಂಚಿಗಳು, ಇವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಶಾಲೆಗಳಿಂದ ಆಗಮಿಸಿರುವಂತಹ ಮುಖ್ಯೋಪಾಧ್ಯಾಯರು ಹಾಗೂ ಆಯಾ ಶಾಲೆಯ SDMC ಅಧ್ಯಕ್ಷರು, ಹಾಗೆ ಶಿಕ್ಷಣ ಪ್ರೇಮಿಗಳು, ಪತ್ರಕರ್ತರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೇವೆ. ಧನ್ಯವಾದಗಳು. ಬರವಣಿಗೆಗಳನ್ನ ಬರೆಯುವಂತಹ ಸಂದರ್ಭದಲ್ಲಿ
ತುಂಬಾನೇ, ನಾನು ಆಗ್ಲೇ ಹೇಳಿದೆ ಶಾಲೆಯ, ನಾನು ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಬೇಕಾಗಿತ್ತು ತಮಗೆ. ವಾಟ್ ಯು ಮೀನ್ ಬೈ STMC ಅಂತ ಆಗಿದೆ ಅಂದ್ರೆ ತಾವು ಕೂಡ ಇಲ್ಲಿ ಸಮನ್ವಯ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬರೀ STMCಗಳ ಸಮನ್ವಯ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಶಾಲೆ STMC, ಈ ಶಾಲೆ STMC, ಇನ್ನೊಂದು ಶಾಲೆ STMC ಸಮನ್ವಯ ಮಾಡೋದು ಅಷ್ಟೇ ಮುಖ್ಯ ಅಲ್ಲ. ಇಲ್ಲಿ ಸಮನ್ವಯ ಎಲ್ಲಿ ಆಗಬೇಕು ಅಂದ್ರೆ ಶಾಲೆಯಲ್ಲಿರುವಂತಹ ಹ್ಯೂಮನ್ ರಿಸೋರ್ಸ್ ಯಾರು, ಶಿಕ್ಷಕರು ಮತ್ತು ಮಕ್ಕಳು, ಆ ಮಕ್ಕಳಿಗಿಂತ ಹೆಚ್ಚಾಗಿ ಶಿಕ್ಷಕರು ಮತ್ತು ಆ STMC ಯಲ್ಲಿರುವಂತಹ ಸದಸ್ಯರು, ಇವರ ಮಧ್ಯೆ ಸಮನ್ವಯತೆ ಬೆಳಿಬೇಕಾಗಿದೆ. ಯಾವುದೋ ಪೂರ್ವಗ್ರಹ ಪೀಡಿತರಾಗೋದು, ಯಾರೋ ಮೇಲೆ ಟಾರ್ಗೆಟ್ ಮಾಡೋದು, ಅಥವಾ ನನಗಿರುವಂತಹ ಹಕ್ಕುಗಳು ಅಷ್ಟೇನೆ ನಾನು ನೋಡೋದಕ್ಕಿಂತ ನನಗಿರುವಂತಹ ಜವಾಬ್ದಾರಿಗಳ ಕಡೆ ಕೂಡ STMC ಅವರು ಕೂಡ ನೋಡ್ಬೇಕಾಗ್ತದೆ. ಇದಕ್ಕೆ ಸಮನಾಗಿ ಜವಾಬ್ದಾರಿ, ಅದಕ್ಕೆ ಹೇಳ್ತಾರೆ ಬದ್ಧತೆ, ಪಾರದರ್ಶಕತೆ, ಇವೆಲ್ಲವನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರುತ್ತೆ. ಸೊ ಹೀಗಾಗಿ ನಿಮಗೆ ಮೀಟಿಂಗ್ ಅನ್ನ ಕರೀತಾರೆ, ಸಭೆಯನ್ನ ಕರೀತಾರೆ. ಸಭೆ ಕರೀಲಿಕ್ಕೆ ತಮ್ಮದೇ ಆದಂತಹ ನೀತಿ ನಿಯಮಗಳಿದ್ದಾವೆ, ಅದನ್ನೆಲ್ಲರೂ ಪಾಲನೆ ಮಾಡಬೇಕು. 3 ದಿನಗಳ ಮುಂಚೆ ನೀವೊಂದು ಅಜೆಂಡಾ ಸಮೇತ ಅದು ಅಧ್ಯಕ್ಷರ ಜೊತೆ ಸಮಾಲೋಚನೆ ಮಾಡಿ ದಿನಾಂಕವನ್ನು ನಿಗದಿ ಮಾಡಿ, ಆ ದಿನಾಂಕ ಮತ್ತು ಸ್ಥಳ ಮತ್ತು ಸಮಯ ಇದನ್ನ ಉಲ್ಲೇಖಿಸಿ ನೀವು STM ತಾಲೂಕಾಡಳಿತ ಅಂದ್ರೆ ರಾಜ ನೋಡಿಯಲ್ಲ, ಮೈಸೂರು ರಾಜ ನೋಡಿದ್ರೆ ಈ ತಾಲೂಕಿಗೆ ರಾಜ್ಯ, ರಾಜ ಅಲ್ಲ, ರಾಜ ತಾಲೂಕಿಗೆ ರಾಜ್ಯ. ಆದರೂ ಯಾರೋ ಒಬ್ಬ ಗುರುಗಳು ಲೆಟರ್ ಮಾಡಕ್ ಹೋದಾಗ ಗುರುಗಳಂದ್ರೆ ಯಾರು ನಮ್ಮನ್ನು ಓದಿಸಿ ನಮ್ಮನ್ನು ಈ ಲೆವೆಲ್ ಕೊಂದಿರ್ತಕ್ಕಂಥ P1 ಪೋಸ್ಟಿಂದ ಜಡಿಸುವವರಿಗೆ ತಗೊಂಡೋಗಿರತಕ್ಕಂಥ ಗುರುಗಳು. ಈ ಗುರುಗಳಿಗೆ ಅವಮಾನ ಮಾಡಿದ್ರೆ ನೀನು BO ಆಫೀಸ್ಗೆ ಕೊಡಬೇಕು ಲೆಟರ್, ನನಗೆ ಕೊಡಂಗಿಲ್ಲ, ಹುಷಾರಿರ್ಬೇಕ್ರಿ ಅಂತೇಳಿ ವಾಪಸ್ ಕಳಿಸ್ತಾರಂದ್ರೆ ನಾವು ಇನ್ನ ಯಾವ ಶತಮಾನದಲ್ಲಿದ್ದೀವಿ ಅಂತ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಇದನ್ನೆಲ್ಲ ಗುರುಗಳು ನಾವು ತುಂಬಿಕೊಂಡು ಯಾರು ಹೇಳಲ್ಲ. ಯಾಕೆ ಹೇಳಲ್ಲ? ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ ಅಂತ, ಬೇರೆ ಕಡೆಗೆ ಎಲ್ಲಿಗೆ ಎತ್ತಾಗಿ ಬಿಡ್ತಾರೆ ಅಂತ. ಅದನ್ನೆಲ್ಲ ಗುರುಗಳು STMC ಹೇಳ್ಬೇಕು, ಮಕ್ಕಳಿಗೆ ಹೇಳ್ಬೇಕು, ಮೀಟಿಂಗ್ ಕರೀಬೇಕು, ಪೋಷಕರಿಗೆ ಕರೆದು ಹೇಳ್ಬೇಕು. ನಿಮಗೆ